ನಾನ್ ಅಲೈನ್ಮೆಂಟ್ ಮೂಮೆಂಟ್, ಅಲಿಪ್ತ ನೀತಿ. ಯಾರೂ ಇಲ್ಲಪ್ಪ, ಎಲ್ಲರೂ ಕುಡ್ಕೊಂಡು ಹೋಗುವಂಥ, ಸರ್ವರು ಅದನ್ನು ತೊಗೊಂಡು ಹೋಗುವಂಥ, ಸರ್ವರು ಉಪಯೋಗ ಮಾಡುವಂಥದ್ದು. ಯಾಕೆಂದ್ರೆ ನಿಸರ್ಗದಿಂದ ತಯಾರಾಗುವಂಥದ್ದು. ಗ್ಯಾಸ ನಿಸರ್ಗದಿಂದ, ಎಣ್ಣೆ ನಿಸರ್ಗದಿಂದ. ನಮಗೆ ಕೊಟ್ಟಂಥ ದೊಡ್ಡದು ಏನಿಗೆ ನಾವು ದೇಶಗಳು ಮಾಡ್ಕೊಂಡಿವಿ ಅಷ್ಟೇ. ಡಿವೈಡ್ ಮಾಡಿಕೊಂಡು ನಮ್ಮನ್ನು ನಾವು ಆಳ್ಕೊಳ್ತಾ ಇದ್ದೀವಿ. ಅಡ್ಡಿ ಇಲ್ಲ, ಮಾಡ್ಕೊಳ್ಳಿ, ಅದು ಲಾಭನೂ ತೊಗೊಳ್ಳಿ, ಅದೇ ಕಾಲಕ್ಕೆ ಉಳಿದ ಜನಕ್ಕೂ ಸಿಗಲಿ ಅನ್ನುವಂಥದ್ದು ಇವತ್ತು ಭಾಳ ಪ್ರಮುಖದ. ಹೀಗಾಗಿ ಯಾರು ಡಾಮಿನೆನ್ಸ್ ಬೇಕು. ಹಾರ್ಮುಜ್ ಮೇಲಂತೂ ಇವತ್ತು ಇರಾನ ಚೈನಾದ ಸಹಾಯದಿಂದ ಯುವಾನನ್ನು ನಾಣ್ಯ ಮಾಡೋ ಸಲುವಾಗಿ, ಅಥವಾ ವಿಶ್ವದ ಒಂದು ನಾಣ್ಯ ಪೆಟ್ರೋ ಯುವಾನ್ ಮಾಡಲಿಕ್ಕೆ ಹೊರಟದು. ಅದಾಗಬಾರ್ದು. ಪೆಟ್ರೋ ಯುವಾನ್ ಆಗಬಾರ್ದು, ಪೆಟ್ರೋ ಡಾಲರ್ ಆಗಬಾರ್ದು, ಪೆಟ್ರೋ ರೂಪಾಯಿ ಆಗಬಾರ್ದು. ಎಲ್ಲರದ್ದು ಅಲ್ಲಿ ಸಮಾನವಾಗಿ ನಡೆಯುವಂಥ ಕೆಲಸ ಇವತ್ತು ಆಗುವಂಥದ್ದು ಬಂದಂಥ ಇವತ್ತಂತ. ಅದಕ್ಕಾಗಿ ಇವತ್ತು ನಮ್ಮ ಯುರೋಪಿಯನ್ ಯೂನಿಯನ್, ನಿಮ್ಗೆ ಗೊತ್ತದ, ನ್ಯಾಟೋ ಮತ್ತು ಅಮೆರಿಕ ಎಷ್ಟು ಗಳಶ್ಯ ಕಂಠಶ್ಯ ದೋಸ್ತಿಪ್ಪ ಅಂತಂದ್ರೆ ಒಬ್ಬರು ಬಿಟ್ಟು ಒಬ್ರು ಇಲ್ಲ ಅಂತೇಳಿ 1945 ನಂತರ ಯುದ್ಧ ಏನಾಗ್ತದೆ, ಎರಡನೇ ಮಹಾಯುದ್ಧ, ಎರಡು ಜೋಡಿಯಾಗಿ ಬಂದಂಥವು ನ್ಯಾಟೋ ಮತ್ತು ಅಮೆರಿಕ. ಆದರೆ ದುರಾಸೆ, ಎಣ್ಣೆ ದುರಾಸೆಯಿಂದ ಅಮೆರಿಕ ಇವನ್ನೆಲ್ಲ ದೂರ ಸರಿಸ್ತು. ಆ ಯುರೋಪಿಯನ್ ಯೂನಿಯನ್ಗೂ ಇವತ್ತು ಅನಿಸದ, ಇಲ್ಲಪ್ಪ ಯಾರಾದರೂ ಎಂಥ ಒಬ್ಬ ಪ್ರಜಾಪ್ರಭುತ್ವವಾಗಿದ್ದರೂ ತಮ್ಮ ಡಾಮಿನೇಷನ್ ಹೆಚ್ಚು ಮಾಡಿಸೋವಾಗ ಅವರು ಡಿಕ್ಟೇಟರ್ ಆಗ್ತಾರೆ ಅನ್ನೋ ಕಾರಣಕ್ಕಾಗಿನ ಇವತ್ತು ಅವ್ರು ಸಪೋರ್ಟ್ ಮಾಡಲಾರ್ದ ಅವ್ರು ಕರೆದರೂ ಸಹಿತ ಅಮೆರಿಕನ್ ಬರ್ರಿಪ್ಪ ನಮ್ಗೆ ಹೆಲ್ಪ್ ಮಾಡಿ ಬರ್ರಿ ಅಂತೇಳಿ. ಮೊದಲಂತೂ ಅಹಂಕಾರದಿಂದ ನಾವು ಗೆಲ್ತೀವಿ, ಅದೇನು ಇರಾನ್ ಅಂತ ದೊಡ್ಡ ದೇಶ ಅಲ್ಲ, ಕಿತ್ತಿಡ್ತೀವಿ ಅದನ್ನಂತೇಳಿ ಹೋದರು. ಆದರೆ ದುರ್ದೈವ, ಅವ್ರ ದುರಂತ ಆದಿದ್ಯ ಬೇರೆ ಆಗಿದೆ. ಇವತ್ತು ಯಾವ ಒಂದು ಕೊಲ್ಲಿ ರಾಷ್ಟ್ರಗಳಿಂದ ತನ್ನ ಸೈನ್ಯದ ನೆಲೆಯಿಂದ ಇರಾನನ್ನು ಹೆಣಿಬೇಕಂತ ಹೋಗಿತ್ತೋ ಅದೇ ಇವತ್ತೆಲ್ಲ ನಾಶ ಹೋಗ್ತಾ ಇದ್ದಾವ. ಅಲ್ಲಿ ಇರ್ಕೊಡ್ತಾ ಇಲ್ಲ ಇರಾನದ ಬಾಂಬ್ಗಳು, ಇರಾನದ ಕ್ಷಿಪಣಿಗಳು ಬಂದು ಹಾರಿಸ್ತಾ ಇದ್ದಾರೆ. ಇದು ಅಮೇರಿಕಾದ ಒಂದು ಹೋಟೆಲ್ ಕಂಡ್ರು, ಅಮೇರಿಕಾದ ಸೈನ್ಯದಂಥದ್ದು ಮತ್ತೇನು ಕಂಡ್ರು, ಅಥವಾ ಅಲ್ಲಿ ಸೈನ್ಯ ನೆಲೆಗಳನ್ನಾಗಿರ್ಬೋದು, ಅಥವಾ ಬ್ಯಾಂಕ್ಗಳನ್ನಾಗಿರ್ಬೋದು, ಎಲ್ಲರೂ ಹೊಡೆದು ಉಳಿಸ್ತಾ ಇದ್ದಾರೆ. ಹೀಗಾಗಿ ಅಮೇರಿಕಾಗೇನ ನೆಲೆ ಇಲ್ಲದಂಥ ಪ್ರಸಂಗ ಇಲ್ಲ. ಅವರೇನು ಈ ಪ್ರೊಟೆಕ್ಷನ್ ಮಾಡ್ತಾರೆ ಈ ಕೊಲ್ಲಿ ರಾಷ್ಟ್ರಗಳನ್ನು. ಇವತ್ತು ಕೊಲ್ಲಿ ರಾಷ್ಟ್ರಗಳು ಗೊತ್ತಾಗ್ಯದ. ಇವತ್ತು ಅರಬ್ ರಾಷ್ಟ್ರಗಳಾಗಿರ್ಬೋದು, UAE ಆಗಿರ್ಬೋದು, ಕುವೈತ್ ಆಗಿರ್ಬೋದು, ಎಲ್ಲ ರಾಷ್ಟ್ರ ಇವತ್ತು ಅನಿಸ್ಲಿಕ್ಕತ್ತದ ಅಮೇರಿಕದಿಂದ ನಮಗೆ ಸುರಕ್ಷತೆ ಇಲ್ಲ, ಇಸ್ರೇಲ್ದಿಂದ ನಮಗೆ ಸುರಕ್ಷತೆ ಇಲ್ಲ. ಸ್ವತಃ ಒಂದು ಕಾಲಕ್ಕೆ ಇಸ್ರೇಲ್ ಹೇಳ್ತಾ ಇತ್ತು, ನಾನು ಡೋಮ್ ಮಾಡ್ಕೊಂಡಿದ್ದೀನಿ, ಐರನ್ ಡೋಮ್ ಮಾಡ್ಕೊಂಡಿದ್ದೀನಿ, ನನ್ನಲ್ಲಿ ಯಾವ ಬಾಂಬ್ ಬೀಳೋದಿಲ್ಲ ಅಂತೇಳಿ. ಆದರೆ ಇವತ್ತು ಇಡೀ ಇಸ್ರೇಲ್ ಹೊತ್ತಿ ಉರಿತಾ ಇದೆ. ಇದಕ್ಕೆ ಏನು ಕಾರಣಪ್ಪ ಅಂದ್ರೆ ಅದಕ್ಕಿಂತ ಬಲಿಷ್ಠರಿದ್ದಾರೆ. ಅದಕ್ಕೆ ಉನ್ನತವಾದ ನಾಲೆಜನ್ನು, ಜ್ಞಾನವನ್ನು ಅದು ಬಾಂಬ್ ರೂಪದಲ್ಲಿ ತಯಾರು ಮಾಡಿ ಈ ಚೈನಾ ಮತ್ತು ಇರಾನದವರು. ಇರಾನಕ್ಕೆ ಅದನ್ನು ಅಸ್ತಿತ್ವ ಪ್ರಶ್ನೆ ಅದ, ಇಸ್ರೇಲ್ಗೂ ತನ್ನ ಅಸ್ತಿತ್ವ ಇತ್ತು. ಅದು ಈಗಾಗಲೇ ಅಸ್ತಿತ್ವ ಪಡ್ಕೊಂಡಿತ್ತು. ಆದರೂ ದುರಾಸೆ ಗ್ರೇಟರ್ ಇಸ್ರೇಲ್ ಮಾಡ್ಬೇಕಂತೇಳಿ, ಇನ್ನೂ ದೊಡ್ಡದು ಮಾಡ್ಬೇಕಂತೇಳಿ. ಬುದ್ಧಿವಂತಿಕೆ ಜೊತೆಗೆ ಜ್ಞಾನ, ಟೆಕ್ನಿಕಲ್ ಇಂಜಿನಿಯರಿಂಗ್ ಆಗಿರ್ಬೋದು, ಈ ಒಂದು ಪ್ರತಿಯೊಂದು ಫೀಲ್ಡಲ್ಲಿ ಭಾಳ ಜ್ಞಾನವನ್ನು ಪಡ್ಕೊಂಡಂಥ ಇಸ್ರೇಲ್ ಯಹೂದಿಗಳು ನಮ್ಮಷ್ಟು ಜ್ಞಾನ ಯಾರಿಲ್ಲ, ನಮ್ಮಷ್ಟು ಬಲಿಷ್ಠರು ಯಾರಿಲ್ಲ ಅಂತೇಳಿ ಹುಚ್ಚುತನದ ಪರಮವಾದಿ ಅಮೆರಿಕ ಜೊತೆಗಿದ್ರೆ ಸಾಕು ನಮಗೆ ವಿಶ್ವವನ್ನು ಗೆಲ್ತೀವಿ ಅನ್ನುವಂಥ ಅಹಂಕಾರದಿಂದ ಇಳಿದಕ್ಕಾಗಿ